ಸ್ಪೋಕನ್ ಇಂಗ್ಲೀಷ್ನ ನಮ್ಮ ಕ್ಲಾಸ್ನಲ್ಲಿ ನಾವು ಹಲವಾರು ಎವ್ರಿಡೇ ಯೂಸ್ ಮಾಡುವಂತಹ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ ನೋಡ್ತಾ ಬಂದಿದ್ದೀವಿ. ಹಾಗೆ ಅದರ ಮುಂದುವರಿದ ಭಾಗ ಇವತ್ತು ಕೂಡ ಒಂದಷ್ಟು ಎವ್ರಿಡೇ ಯೂಸ್ ಮಾಡುವಂತಹ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ ನೋಡೋಣ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ಫಸ್ಟ್ ಸೆಂಟೆನ್ಸ್. ದಯವಿಟ್ಟು ಮತ್ತೊಮ್ಮೆ ಹೇಳ್ತೀರಾ? ನಾನು ಕೇಳಿಸಿಕೊಳ್ಳುತ್ತಿರಲಿಲ್ಲ. ದಯವಿಟ್ಟು ಮತ್ತೊಮ್ಮೆ ಹೇಳ್ತೀರಾ? ನಾನು ಕೇಳಿಸಿಕೊಳ್ಳುತ್ತಿರಲಿಲ್ಲ. ದಯವಿಟ್ಟು ಮತ್ತೊಮ್ಮೆ ಹೇಳ್ತೀರಾ? ಕ್ಯಾನ್ ಯು ಪ್ಲೀಸ್ ರಿಪೀಟ್? ಕ್ಯಾನ್ ಯು ಪ್ಲೀಸ್ ರಿಪೀಟ್? ನಾನು ಕೇಳಿಸಿಕೊಳ್ಳುತ್ತಿರಲಿಲ್ಲ. ಐ ವಾಸ್ ನಾಟ್ ಲಿಸ್ನಿಂಗ್. ಐ ವಾಸ್ ನಾಟ್ ಲಿಸ್ನಿಂಗ್. ದ ನೆಕ್ಸ್ಟ್ ಒನ್. ಆಗ ಅಲ್ಲಿ ಯಾರೂ ಇರಲಿಲ್ಲ. ಆಗ ಅಲ್ಲಿ ಯಾರೂ ಇರಲಿಲ್ಲ. ನೋ ಒನ್ ವಾಸ್ ದೇರ್ ದೆನ್. ನೋ ಒನ್ ವಾಸ್ ದೇರ್ ದೆನ್. ದೆನ್ ಅಂದರೆ ಆಗ. ಓಕೆ, ಗೋ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ನನ್ನ ಕಾರಿಗೆ ಇನ್ನೊಂದು ಕಾರು ಡಿಕ್ಕಿ ಹೊಡೆದಿದೆ. ನನ್ನ ಕಾರಿಗೆ ಇನ್ನೊಂದು ಕಾರು ಡಿಕ್ಕಿ ಹೊಡೆದಿದೆ. ಮೈ ಕಾರ್ ವಾಸ್ ಹಿಟ್ ಬೈ ಅನದರ್ ಕಾರ್. ಮೈ ಕಾರ್ ವಾಸ್ ಹಿಟ್ ಬೈ ಅನದರ್ ಕಾರ್. ಹಿಟ್ ಅಂದರೆ ಡಿಕ್ಕಿ. ಈ ವಾಕ್ಯನ ನಾವು ಪ್ಯಾಸಿವೈಸ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವೈಸ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವೆಲ್ಲಾದರೂ ಚೆಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡಿ. ಹಾಗೆ ಈ ಸೆಂಟೆನ್ಸ್ನ ಈ ರೀತಿಯೂ ಕೂಡ ಹೇಳ್ಬೋದು. ಅನದರ್ ಕಾರ್ ಹಿಟ್ ಮೈ ಕಾರ್. ಅನದರ್ ಕಾರ್ ಹಿಟ್ ಮೈ ಕಾರ್. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ನಿನ್ನ ಮೇಲೆ ನಿಗಾ ಇಡುತ್ತೇನೆ. ನಿನ್ನ ಮೇಲೆ ನಿಗಾ ಇಡುತ್ತೇನೆ. ಐ ವಿಲ್ ಕೀಪ್ ಆ್ಯನ್ ಐ ಆನ್ ಯು. ಐ ವಿಲ್ ಕೀಪ್ ಆ್ಯನ್. ನಿಗಾ ಅಂದರೆ ನಿನ್ನ ಮೇಲೆ ಗಮನ ಇಡ್ತೀನಿ ಅಥವಾ ನಿನ್ನ ಮೇಲೆ ಒಂದು ಕಣ್ಣಿಡ್ತೀನಿ ಅಂತ ಹೇಳೋದನ್ನು ನಾವು ಐ ವಿಲ್ ಕೀಪ್ ಆ್ಯನ್ ಐ ಆನ್ ಯು ಅಂತ ಹೇಳ್ಬೋದು. ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ಆ ಪರ್ವತ ಎಷ್ಟು ಎತ್ತರದಲ್ಲಿದೆ. ಆ ಪರ್ವತ ಎಷ್ಟು ಎತ್ತರದಲ್ಲಿದೆ. ಆ ಪರ್ವತ ದಟ್ ಮೌಂಟೇನ್. ದಟ್ ಮೌಂಟೇನ್ ಎಷ್ಟು ಎತ್ತರದಲ್ಲಿದೆ. ಹೌ ಹೈ ಈಸ್. ಹೌ ಹೈ ಈಸ್. ಸೊ ಸೆಂಟೆನ್ಸ್ ಈ ಥರ ಆಗುತ್ತೆ. ಹೌ ಹೈ ಈಸ್ ದಟ್ ಮೌಂಟೇನ್. ಹೌ ಹೈ ಈಸ್ ದಟ್ ಮೌಂಟೇನ್. ಅಥವಾ ಆ ಬಿಲ್ಡಿಂಗ್ ಎಷ್ಟು ಎತ್ತರದಲ್ಲಿದೆ ಅಂತ ಹೇಳೋದಕ್ಕೆ ಹೌ ಹೈ ಈಸ್ ದಟ್ ಬಿಲ್ಡಿಂಗ್. ಆ ಮರ ಎಷ್ಟು ಎತ್ತರದಲ್ಲಿದೆ. ಹೌ ಹೈ ಈಸ್ ದಟ್ ಟ್ರೀ. ಹೌ ಹೈ ಈಸ್ ದಟ್ ಟ್ರೀ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಯಾವುದು ಸತ್ಯ ಎಂದು ತಿಳಿಯುವುದು ತುಂಬ ಕಷ್ಟ. ಯಾವುದು ಸತ್ಯ ಎಂದು ತಿಳಿಯುವುದು ತುಂಬ ಕಷ್ಟ. ಯಾವುದು ಸತ್ಯ, ವಿಚ್ ಒನ್ ಈಸ್ ಟ್ರೂ. ವಿಚ್ ಒನ್ ಈಸ್ ಟ್ರೂ ಎಂದು ತಿಳಿಯುವುದು ಟು ನೋ. ಟು ನೋ ತುಂಬ ಕಷ್ಟ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ವರ್ಡ್ಸ್ ರಿಅರೇಂಜ್ ಆದಾಗ ಮೀನಿಂಗ್ಫುಲ್ ಆಗಿ ಸೆಂಟೆನ್ಸ್ ಈ ಥರ ಆಗುತ್ತೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ನೋ ವಿಚ್ ಒನ್ ಈಸ್ ಟ್ರೂ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ನೋ ವಿಚ್ ಒನ್ ಈಸ್ ಟ್ರೂ. ಓಕೆ, ಗೋ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ಒಂದು ವೇಳೆ ಅವರು ನಿರಾಕರಿಸಿದರೆ. ಒಂದು ವೇಳೆ ಅವರು ನಿರಾಕರಿಸಿದರೆ. ವಾಟ್ ಈಫ್. ಒಂದು ವೇಳೆ ವಾಟ್ ಈಫ್ ಅವರು ನಿರಾಕರಿಸಿದರೆ. ದೇ ರೆಫ್ಯೂಸ್ಡ್. ದೇ ರೆಫ್ಯೂಸ್ಡ್. ವಾಟ್ ಈಫ್ ದೇ ರೆಫ್ಯೂಸ್ಡ್. ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ಅದನ್ನು ಮಾಡಬೇಡಿ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಅದನ್ನು ಮಾಡಬೇಡಿ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಅದನ್ನು ಮಾಡಬೇಡಿ ಎಂದು. ನಾಟ್ ಟು ಡೂ ಇಟ್. ನಾಟ್ ಟು ಡೂ ಇಟ್ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಮೈ ಇನ್ಸ್ಟಿಂಕ್ಟ್ ಈಸ್ ಟೆಲಿಂಗ್ ಮೀ. ಮೈ ಇನ್ಸ್ಟಿಂಕ್ಟ್ ಈಸ್ ಟೆಲಿಂಗ್ ಮೀ. ಐ ರಿಪೀಟ್ ದ ಸೆಂಟೆನ್ಸ್ ವಿತ್ ಪ್ರಾಪರ್ ಆರ್ಡರ್. ಮೈ ಇನ್ಸ್ಟಿಂಕ್ಟ್ ಈಸ್ ಟೆಲಿಂಗ್ ಮೀ ನಾಟ್ ಟು ಡೂ ಇಟ್. ಮೈ ಇನ್ಸ್ಟಿಂಕ್ಟ್ ಈಸ್ ಟೆಲಿಂಗ್ ಮೀ ನಾಟ್ ಟು ಡೂ ಇಟ್. ದ ನೆಕ್ಸ್ಟ್ ಸೆಂಟೆನ್ಸ್. ಸನ್ನಿವೇಶಗಳು ಇಷ್ಟು ಕೆಟ್ಟದಾಗುತ್ತವೆ ಎಂದು ನಾನು ಎಂದಿಗೂ ಯೋಚಿಸಲಿಲ್ಲ. ಸನ್ನಿವೇಶಗಳು ಇಷ್ಟು ಕೆಟ್ಟದಾಗುತ್ತವೆ ಎಂದು ನಾನು ಯಾವತ್ತೂ ಯೋಚಿಸಿಲ್ಲ ಅಥವಾ ಎಂದಿಗೂ ಯೋಚಿಸಲಿಲ್ಲ. ಸನ್ನಿವೇಶಗಳು ಇಷ್ಟು ಕೆಟ್ಟದಾಗುತ್ತವೆ ಎಂದು. ಥಿಂಗ್ಸ್ ವುಡ್ ಗೆಟ್ ದಿಸ್ ಬ್ಯಾಡ್. ಥಿಂಗ್ಸ್ ವುಡ್ ಗೆಟ್ ದಿಸ್ ಬ್ಯಾಡ್. ನಾನು ಎಂದಿಗೂ ಯೋಚಿಸಲಿಲ್ಲ. ಐ ನೆವರ್ ಥಾಟ್. ಐ ನೆವರ್ ಥಾಟ್. I repeat the sentence with proper order. I never thought things would get this bad. I never thought things would get this bad. The next sentence, guys.
ಸಣ್ಣ ವಿಷಯಗಳೇ ಮುಖ್ಯವಾಗುತ್ತವೆ. ಸಣ್ಣ ಸಣ್ಣ ವಿಷಯಗಳೇ ಮುಖ್ಯವಾಗುತ್ತವೆ. ಇಟ್ ಈಸ್ ದ ಸ್ಮಾಲ್ ಥಿಂಗ್ಸ್ ದಟ್ ಮ್ಯಾಟರ್. ಇಟ್ ಈಸ್ ದ ಸ್ಮಾಲ್ ಥಿಂಗ್ಸ್ ದಟ್ ಮ್ಯಾಟರ್. ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ನೀವು ಎಂತಹ ದೊಡ್ಡ ಗೊಂದಲ ಮಾಡಿದ್ದೀರಿ. ನೀವು ಎಂತಹ ದೊಡ್ಡ ಗೊಂದಲ ಮಾಡಿದ್ದೀರಿ. ವಾಟ್ ಅ ಬಿಗ್ ಮೆಸ್ ಯು ಹ್ಯಾವ್ ಮೇಡ್. ವಾಟ್ ಅ ಬಿಗ್ ಮೆಸ್ ಯು ಹ್ಯಾವ್ ಮೇಡ್. ಮೆಸ್ ಅನ್ನೋ ಪದಕ್ಕೆ ಹಲವಾರು ರೀತಿಯ ಮೀನಿಂಗ್ಗಳಿವೆ. ಅವ್ಯವಸ್ಥೆ, ಗೊಂದಲ, ಅಸ್ತವ್ಯಸ್ತೆ ಅಥವಾ ಗಲೀಜು, ಗಲಿಬಿಲಿ ಈ ರೀತಿಯಾಗಿ ಹೇಳ್ಬೋದು. ಓಕೆ, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ಅದು ಎಷ್ಟು ವಿಚಿತ್ರವಾಗಿತ್ತು. ಅದು ಎಷ್ಟು ವಿಚಿತ್ರವಾಗಿತ್ತು. ಈ ವಾಕ್ಯನ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳ್ತೀವಿ. ಹೌ ವೆರಿ ಸ್ಟ್ರೇಂಜ್ ಇಟ್ ವಾಸ್. ಹೌ ವೆರಿ ಸ್ಟ್ರೇಂಜ್ ಇಟ್ ವಾಸ್. ಸ್ಟ್ರೇಂಜ್ ಮೀನ್ಸ್ ವಿಚಿತ್ರ. ದ ನೆಕ್ಸ್ಟ್ ಸೆಂಟೆನ್ಸ್ ಗೈಸ್. ನಾನು ಪುಸ್ತಕವನ್ನು ಹೇಗೆ ಇಷ್ಟಪಟ್ಟೆ. ನಾನು ಪುಸ್ತಕವನ್ನು ಹೇಗೆ ಇಷ್ಟಪಟ್ಟೆ. ಇದು ಕೂಡ ಒಂದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಅಂದರೆ ಅದು ಹೇಗೆ ನಾನು ಪುಸ್ತಕನ ಇಷ್ಟಪಟ್ಟೆ ಅನ್ನೋದು. ಹೌ ಐ ಲವ್ಡ್ ದಿ ಬುಕ್. ಹೌ ಐ ಲವ್ಡ್ ದಿ ಬುಕ್. ಮುಂದಿನ ಸೆಂಟೆನ್ಸ್ ನೋಡೋಣ. ನೀವು ಕಳ್ಳನನ್ನು ಹಿಡಿದಿದ್ದೀರಿ. ನೀವು ಕಳ್ಳನನ್ನು ಹಿಡಿದಿದ್ದೀರಿ. ಯು ಹ್ಯಾವ್ ಕಾಟ್ ದಿ ಥೀಫ್. ಯು ಹ್ಯಾವ್ ಕಾಟ್ ದಿ ಥೀಫ್. ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್ ಗೈಸ್. ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗಲು ಬಯಸುತ್ತೇನೆ. ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗಲು ಬಯಸುತ್ತೇನೆ. ಶೀಘ್ರದಲ್ಲೇ ಅಂದರೆ ಅತಿ ಬೇಗ ಅಥವಾ ಸದ್ಯಕ್ಕೆ ಅಂತ. ಶೀಘ್ರದಲ್ಲೇ ಸೂನ್. ನಿಮ್ಮನ್ನು ಭೇಟಿಯಾಗಲು ಬಯಸುತ್ತೇನೆ. ಹೋಪ್ ಟು ಮೀಟ್ ಯು. ಹೋಪ್ ಟು ಮೀಟ್ ಯು. ಐ ರಿಪೀಟ್ ದ ಸೆಂಟೆನ್ಸ್. ಹೋಪ್ ಟು ಮೀಟ್ ಯು ಸೂನ್. ಹೋಪ್ ಟು ಮೀಟ್ ಯು ಸೂನ್. ಮುಂದಿನ ವಾಕ್ಯ ನೋಡೋಣ ಗೈಸ್. ನಾಳೆ ನಾನು ನನ್ನ ಸೋದರ ಸಂಬಂಧಿ ಇರುವಲ್ಲಿಗೆ ಹೋಗುತ್ತೇನೆ. ನಾಳೆ ನಾನು ನನ್ನ ಸೋದರ ಸಂಬಂಧಿ ಇರುವಲ್ಲಿಗೆ ಅಥವಾ ನನ್ನ ಸೋದರ ಸಂಬಂಧಿ ಇರುವ ಜಾಗಕ್ಕೆ ಹೋಗುತ್ತೇನೆ. ಐ ವಿಲ್ ಬಿ ಗೋಯಿಂಗ್ ಟು ಮೈ ಕಸಿನ್ಸ್ ಪ್ಲೇಸ್. ಕಸಿನ್ ಆದಮೇಲೆ ಅಫಸ್ಟಫಿ ಹಾಕಿ ಎಸ್ ಹಾಕಬೇಕು. ಆವಾಗ ಸೋದರ ಸಂಬಂಧಿಯ ಅಂತ ಆಗುತ್ತೆ. ಪ್ಲೇಸ್ ಟುಮಾರೋ. ಐ ವಿಲ್ ಬಿ ಗೋಯಿಂಗ್ ಟು ಮೈ ಕಸಿನ್ಸ್ ಪ್ಲೇಸ್ ಟುಮಾರೋ. ಈ ವಿಡಿಯೋದ ಲಾಸ್ಟ್ ಸೆಂಟೆನ್ಸ್. ನಿನ್ನೆ ಟೀನಾ ಸೂಪರ್ ಮಾರ್ಕೆಟ್ನಲ್ಲಿ ಅನು ಅವರನ್ನು ಭೇಟಿಯಾದರು. ನಿನ್ನೆ ಟೀನಾ ಸೂಪರ್ ಮಾರ್ಕೆಟ್ನಲ್ಲಿ ಅನುವನ್ನು ಅಥವಾ ಅನು ಅವರನ್ನು ಭೇಟಿಯಾದರು. ಯೆಸ್ಟರ್ಡೇ ಟೀನಾ ಮೆಟ್ ಅನು ಎಟ್ ದಿ ಸೂಪರ್ ಮಾರ್ಕೆಟ್. ಯೆಸ್ಟರ್ಡೇ ಟೀನಾ ಮೆಟ್ ಅನು ಎಟ್ ದಿ ಸೂಪರ್ ಮಾರ್ಕೆಟ್. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.